ನಮಸ್ತೆ ನನ್ನೆಲ್ಲ ಕನ್ನಡಿಗರಿಗೆ ನನ್ನ ಮಿನಿ ಬ್ಲಾಗ್ಗೆ ಸ್ವಾಗತ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಆಲ್ ಅಂತ ಪ್ರೆಸ್ ಮಾಡಿ, ಯಾಕಂದರೆ ನೋಟಿಫಿಕೇಷನ್ ಬೇಗನೆ ಬರುತ್ತೆ ನಿಮಗೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ. ಟೀ ಕುಡಿದು ನನ್ನ ಒಂದು ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ದೋಸೆಗೆ ನಾನು ಅಕ್ಕಿ ನೆನೆ ಹಾಕಿದ್ದೆ. ಹಾಗಾಗಿ ಇದ್ರ ಜೊತೆಗೆ ನಾನಿಲ್ಲಿ ಪಲ್ಯನ ಮಾಡ್ಕೊಳ್ಳೋಣ ಅಂಥೇಳಿ ಆಲೂಗಡ್ಡೆನ ಬೇಯಿಸ್ಕೊಂಡ್ಬಿಟ್ಟು ಅದಾದ ನಂತರ ಅದಕ್ಕೆ ಬೇಕಾಗಿರುವಂಥ ಪಲ್ಯಕ್ಕೆ ಏನು ಬೇಕೋ ಅದೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಮೊದಲನೇದಾಗಿ 2 ಟೊಮೊಟೊ, ದೊಡ್ಡ ಸೈಜ್ ಟೊಮೊಟೊನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಟೊಮೆಟೊನು ಕಟ್ ಮಾಡಿಕೊಂಡು ಅದಾದ ನಂತರ ಒಂದು ದೊಡ್ಡ ಸೈಜು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 6ರಿಂದ 7 ಜನಕ್ಕೆ ಅಷ್ಟು ಮಾಡ್ಕೋತಾ ಇದ್ದೀನಿ. ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಗ್ರೇವಿ ಅಷ್ಟು ಕನ್ಸಿಸ್ಟೆಂಟಿ ಮಾಡಿಕೊಳ್ರಿ. ನಾನಿಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಕಟ್ ಮಾಡಿಕೊಂಡು ಅದಾದ ನಂತರ ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿಕೊಂಡು ಅದಾದ ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂದ ತಕ್ಷಣ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಅದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕಿ, ಟೊಮೊಟೊ ಜೊತೆಗೆ ಉಪ್ಪು ಹಾಕಿಬಿಟ್ಟು ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಬೇಯುತ್ತಂತೇಳಿ ಅದ್ರ ಜೊತೆಗೆ ಹಾಕಿ ಅದು ಸ್ವಲ್ಪ ಬೇಯ್ತಾ ಇದೆ ಅಂತ ಅಂದ್ಕೊಂಡಿದ್ದ ತಕ್ಷಣ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ, ನೀರು ಯಾಕೆ ಹಾಕ್ತೀವಿ ಅಂತ ಅಂದರೆ ಸ್ವಲ್ಪ ಗ್ರೇವಿ ಚೆನ್ನಾಗಿ ಅದು ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ ಮತ್ತು ಗ್ರೇವಿ ಚೆನ್ನಾಗಿ ಥಿಕ್ನೆಸ್ ಚೆನ್ನಾಗಿರುತ್ತೆ. ಹಾಗಾಗಿ ಅದಾದ ನಂತರ ಇಲ್ಲಿ ಬೇಯಿಸ್ಕೊಂಡಿರುವಂಥ ಆಲೂಗಡ್ಡೆ ಕೂಡ ಅದ್ರ ಜೊತೆಗೆ ಹಾಕಿ ನಾನಿಲ್ಲಿ ಚಟ್ನಿ ಕೂಡ ರುಬ್ಕೊಂಡಿದ್ದೀನಿ. ಅದು ಕಡಲೆ ಬೀಜ ಚಟ್ನಿ ಮಾಡಿಕೊಂಡು ಅದಾದ ನಂತರ ದೋಸೆ ಕೂಡ ಎಲ್ರಿಗೂ ಊಟ ಹಾಕಿ ಅದಾದ ನಂತರ ಮಕ್ಕಳಿಗೆ ಸ್ನಾನ ಮಾಡಿಸಿ ಅವರಿಗೂ ರೆಡಿ ಮಾಡಿಸಿ ನೋಡಿ ಯಾವ ಥರ ಎಲ್ಲ ಅವತಾರಗಳು ಮಾಡ್ತಾಯಿದ್ದಾರೆ ಅಂತ. ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು, ಇದೊಂದು ಅವ್ರದ್ದೊಂದು ಡ್ಯಾನ್ಸು ಇಲ್ಲಾಂದರೆ ಫೋಟೋ ತೆಗಿ ಅಂತ ನಿಂತ್ಕೊಂಡ್ಬಿಡ್ತಾರೆ ನೋಡಿ. ಚಿಕ್ಕವಳಂತೂ ಪೂರ್ತಿ ಕ್ಯಾಮ್ರಾ ಓಪನ್ ಮಾಡಿದರೆ ಸಾಕು ನಾನು ಫೋನಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾಳೆ. ಅದಾದ ನಂತರ ಟಿ ವಿ ಹಾಕಿದ್ವಿ. ಸಾಂಗ್ಸ್ ನೋಡೋಣ ಅಂಥೇಳಿ ಸಾಂಗ್ ನೋಡ್ತಾ ನಾನು ಕೆಲಸ ಮಾಡೋಣ ಬೇಗ ಅಂಥೇಳಿ ಅದಾದ ನಂತರ ಮಧ್ಯಾಹ್ನಕ್ಕೆ ನಾನಿಲ್ಲಿ ಇದು ಕಡಲೆಕಾಳು ಬಟಾಣಿ ಸಾಂಬಾರು ಮಾಡೋಣ ಅಂಥೇಳಿ ನೆನೆ ಹಾಕ್ತಾಯಿದ್ದೀನಿ, ಸಂಜೆಗೆ ಆಗ್ಬಿಡುತ್ತಲ್ಲ ಅಂತ ಹೇಳಿ. ಅದಾದ ನಂತರ ಗಾಡಿನ ವಾಶ್ ಮಾಡ್ಕೋತಾ ಇದ್ದಾರೆ. ಅವರು ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗಬೇಕಲ್ಲ. ಹಾಗಾಗಿ ಇವತ್ತು ಮಧ್ಯಾಹ್ನನೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಾನು ಮೊದಲಿಗೆ ಹೇಳಿದ್ದೆ ತಾನೇ, ಅವ್ರು ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಬರೀ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದು ಹೊಸ ಹಾಡು, ಯಾವ ಹಾಡು ಅಂತ ಕಮೆಂಟ್ ಮಾಡಿ. ಅದಾದ ನಂತರ ಸ್ನಾನ ಮಾಡೋಣ ಅಂದ್ಕೊಂಡೆ. ಒಂದು ಫೇಸ್ ಪ್ಯಾಕ್ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಹೊತ್ತು ಪಾಪುಗೆ ಆಟ ಆಡಿಸೋಣ ಅಂಥೇಳಿ ಸೈಕಲ್ ತಂದಿದ್ವಿ ಹೊಸದು. ಹುಡುಗೂ ಆಟ ಆಡಿಸ್ತಾ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಇಬ್ಬರು. ಇವಳು ಕೂತ್ಕೋತಾಳೆ, ಅವನು ದೂಬ್ಕೊಂತ ಆಟ ಆಡ್ತಾನೆ, ಚೆನ್ನಾಗಿ ಆಟ ಆಡ್ತಾರೆ. ನಾನು ಒಂದೊಂದು ಇರಲಿ ಅಂತ ಹೇಳಿ ಆಟ ಆಡಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅದು ರಿಟರ್ನ್ ಟರ್ನ್ ಆಗ್ತಿದೆ ಅಂತ. ಮಾಡಿದೆ. ಅದಾದ ನಂತರ ಮೂಡಿರಲಿಲ್ಲ, ಆದ್ರೂ ನಾನು ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಯಾವ ಸಾಂಗ್ ಅಂತ ನನಗೆ ಮರ್ತೋಗ್ಬಿಟ್ಟಿದೆ. ಅದಾದ ನಂತರ ಹೊರಗಡೆ ಬಂದು ಅದಾದಮೇಲೆ ನಾನಿಲ್ಲಿ ಮನೆ ಕೆಲಸ ಬೇಗನಾದರೂ ಮುಗಿಸ್ಬಿಡೋಣ ಅಂತ ಹೇಳಿ ಪಾತ್ರೆ ತುಂಬಾ ಜಾಸ್ತಿ ಇತ್ತು. ಪಾತ್ರೆನಾದರೂ ತೊಳೆಯೋಣ ಅಂತ ಹೇಳಿ ಬೇಗ ಹೋಗಿ ಎಲ್ಲ ಪಾತ್ರೆನ ತೊಳಿತಾ ಇದ್ದೀನಿ. ನೋಡ್ತಿರ್ಬೋದು, ಪಾತ್ರೆ ತೊಳೆಯೋ ಮೆಷಿನ್ ಆದರೂ ತಂದ್ಕೊಂಬಿಡೋಣ ಅಂದರೆ ಅಷ್ಟೊಂದೇನು ಇದು ರಿಚ್ ಅಲ್ಲ ನಾವು. ಹಾಗಾಗಿ ಇರೋದ್ರಲ್ಲೇ ಜೀವನ ಮಾಡ್ಕೊಂಡು ಹೋಗಬೇಕಲ್ಲ ಅಂತ ಹೇಳಿ ನೋಡಿ ಬೇಗ ಎಲ್ಲ ಮಾಡ್ಕೋತಾ ಇದ್ದೀನಿ ಕೆಲಸನ. ಯಾಕಂದರೆ ಇವತ್ತು ಸ್ವಲ್ಪ ಜಾಸ್ತಿನೇ ಇತ್ತು, ದೋಸೆ ಮಾಡಿದ್ನಲ್ಲ. ಹಾಗಾಗಿ ದೋಸೆ ಮಾಡಿದರೆ ಅದು ಮಕ್ಕಳಿರೋ ಮನೆಯಲ್ಲಿ ತುಂಬಾ ಜಾಸ್ತಿ ಪಾತ್ರೆ, ಒಂದೊಂದ್ಸಲ ಜಾಸ್ತಿ ಬಿದ್ದುಬಿಡುತ್ತೆ ಪಾತ್ರೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇತ್ತು. ಅದಾದ ನಂತರ ಮಸಿ ಬಟ್ಟೆ ಕೂಡ ಇತ್ತು, ಅದನ್ನು ತೊಳೆಯೋಣ ಅಂಥೇಳಿ ತೊಳಿತಾ ಇದ್ದೀನಿ.
ಸೊ ಎಲ್ಲ ಕ್ಲಿಯರ್ ಮಾಡಿಬಿಟ್ರೆ ನನಗೂ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಎಲ್ಲನ ಕೆಲಸ ಮಾಡ್ಕೊಂಬಿಟ್ರೆ ಅದಾದಮೇಲೆ ಸಂಜೆ ಸ್ವಲ್ಪ ಟೈಮ್ ಸಿಗತ್ತೆ ಅಂತೇಳಿ ಬೇಗ ಬೇಗ ಎಲ್ಲ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ಹೊಲದ ಕೆಲಸ ಇತ್ತು. ಸೊ ಹೊಲದಲ್ಲೂ ಕೆಲಸ ಮುಗಿಸ್ಕೊಂಡು ಅವ್ರು ಬರ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ಕೆಲಸನ ನಾನು ಬೇಗ ಬೇಗ ಮಾಡಿಬಿಟ್ರೆ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಬೋದಲ್ಲ ಅಂತ ಹೇಳಿ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ತಾ ಇದ್ದೀನಿ. ಸೊ ನಾನು ಏನಾದರೂ ನೆಕ್ಸ್ಟ್ ಟೈಮ್ ಮಿನಿ ಬ್ಲಾಗಲ್ಲಿ ನಾನು ಒಂದು ವಿಚಾರನ ನಿಮ್ಮ ಮುಂದೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ಹೇಳ್ತೀನಿ ಆದಷ್ಟು ಬೇಗ. ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಕೊಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ತುಂಬಾ ಒಂದು ಮೋಟಿವೇಶನ್ ಸಿಗುತ್ತೆ. ಅಷ್ಟೊಂದೇನು ಮಾತಾಡೋಕ್ಕೆ ಬರಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೋ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೇನು ನೀವು ಕೊಡೋ ಸಪೋರ್ಟಿಂದ ನಾನು ಇನ್ನೂ ಚೆನ್ನಾಗಿ ಮಾತಾಡಬಹುದು. ಹಾಗೆ ಇನ್ನೂ ಚೆನ್ನಾಗಿ ನಿಮ್ಮ ಜೊತೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ನಾನು ಮಾಡ್ಬೋದು ಅಂದ್ಕೊಳ್ತೀನಿ. ಸೊ ಅದಾದ ನಂತರ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಒಳಗಡೆ ಬಂದು ಪಾತ್ರೆನೆಲ್ಲ ನಾನು ಎಲ್ಲ ಜೋಡಿಸ್ತಾ ಇದ್ದೀನಿ. ಅದು ಫುಲ್ ಮನೆ ಕ್ಲೀನೆಲ್ಲ ಮಾಡಬೇಕು. ಇನ್ನೊಂದು ವಾರ ಮಾಡ್ತೀನಿ. ಸೊ ಯಾಕಂದರೆ ಯುಗಾದಿ ಬಂದುಬಿಡ್ತಲ್ವ. ಸೊ ಪೂರ್ತಿ ಮನೆ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಸಂಜೆಗೆ ಅವರೆಕಾಳನ್ನ ನಾನಿಲ್ಲಿ ಬಿಡಿಸ್ಕೊತಾ ಇದ್ದೆ. ಅದಾದ ನಂತರ ನೋಡ್ತಿರ್ಬೋದು ಬರೀ ಇವಳಿಗೆ ರೆಡಿ ಆಗೋದು, ಫೋಟೋ ತೆಗ್ಸೋದೇ ಆಗೋಯಿತು. ನನ್ನ ಮಿನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.